ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಕೆಲಸನೂ ಇಲ್ಲ, ಕಾಲೇಜು ಇಲ್ಲ, ಎಲ್ಲಿಗಾದ್ರೆ ಖಾಲಿ ಒಂದು ರೌಂಡ್ ತಿರುಗಾಡಿ ಬರೋಣ ಅಂತಂದು ಹೊಂಟಿದ್ದೆ. ದೋಸ್ತ ಎಲ್ಲಿಗೆ ಹೋಗೋಣಪ್ಪ? ಎಲ್ಲಿಗಂತ ಅಲ್ಲಿಗೆ ಬರ್ತೀವಪ್ಪ ನಾವು. ಹೌದಾ? ಬನ್ನಿ ಸ್ನೇಹಿತರೆ, ಕೊಪ್ಪಳದ ಮತ್ತೊಂದು ಕೋಟೆಗೆ ಹೋಗೋಣ, ಬರ್ರಿ. ಸ್ನೇಹಿತರೆ ಬರ್ರಿ, ಬಹದ್ದೂರ್ ಬಂಡೆಗೆ ಬಂದಿದ್ದೀವಿ. ಈಗ ಕಾಣಿಸ್ತದೆ ನೋಡ್ರಿ, ಇದೆ ಸುಲ್ತಾನ್ ಬೇಸ್. ಅಂದರೆ ಸುಲ್ತಾನ್ ಬೇಸ್ ಅಂದರೆ ಟಿಪ್ಪು ಸುಲ್ತಾನ್ ಕಟ್ಸಿರೋದು, ಅದಕ್ಕೆ ಇದನ್ನು ಸುಲ್ತಾನ್ ಬೇಸ್ ಅಂತ. ಕೋಟೆ ಅಗಸಿ ಬಾಗಿಲು. ಕೊಪ್ಪಳ ಇದಕ್ಕೆ ಬಹದ್ದೂರ್ ಬಂಡ ಅಂತ ಹೆಂಗಂದ್ರೆ ಸರ್, ಅಂದ್ರ ಅದು ಕೊಪ್ಪಳದವರಿಗೆ ಇವ್ರಿಗೆ ಒಂದು ಇದು ಚಾಲೆಂಜ್ ಬಿತ್ತಂತ. ಫಿರಂಗಿ ಆರ್ಸೋದ್ರ ಸಲುವಾಗಿ. ಆ ಫಿರಂಗಿ ಅವ್ರು ಆರ್ಸಿನಪ್ಪ ಅಂದ್ರೆ ಊರ್ ಮುಂದೆ ಬಂದಿತ್ತಂತ. ಅವ್ರು ಫಿರಂಗಿ ಇವ್ರು ಆರ್ಸಿದ್ರೆ ಹೋಗಿ ಈ ಗೋಪಣ್ಣ ನಗರ ಗುಡ್ಡ ಐತಲ್ಲ, ಆ ಗಡಪುರ ಬಿತ್ತಂತೆ. ಅವಾಗ ಇದನ್ನ ತೆಗೆದು ಅವ್ರು ಬಾಪುರೆ ಬಹದ್ದೂರ್ ಬಂಡೆ ಅಂತಂದೆ ಗುಂಟಂಬುದಂತೆ ಹೋಗಿ ಬಾಪುರೆ ಬಹದ್ದೂರ್ ಬಂಡೆ ಅಂತ ಹೌದು. ಸ್ನೇಹಿತರೆ ನೋಡಿದ್ರಲ್ಲ, ಇದು ಮೊದಲು ಗುಮ್ಮಟಾಪುರ ಅಂತ ಊರು. ಕೊಪ್ಪಳದಲ್ಲಿ ಏನಿದೆಯಲ್ಲ ಗುಡ್ಡ, ಕೊಪ್ಪಳ ಕೋಟೆ ಏನಿದೆಯಲ್ಲ, ಆ ಕೋಟೆಗೆ ಮತ್ತೆ ಇಲ್ಲಿರೋ ಮೇಲಿರುವಂತಹ ಕೋಟೆಗೆ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧ ನಡಿಬೇಕಾದ್ರೆ ಆ ಕಡೆಯಿಂದ ಫಿರಂಗಿ ಹೊಡೆದ್ರೆ ಇಲ್ಲಿ ಮುಂದೆ ಒಂದು ಹಳ್ಳ ಬರುತ್ತೆ ನೋಡ್ರಿ, ಆ ಹಳ್ಳದ ಹತ್ರ ಬಂದು ಬಿತ್ತಂತೆ. ಇಲ್ಲಿಂದ ಫಿರಂಗಿ ಹೊಡೆದ್ರೆ ಆ ಕೋಟೆ ಮಧ್ಯ ಭಾಗಕ್ಕೆ ಹೋಗಿ ಆ ಫಿರಂಗಿ ಗುಂಡು ಬಿತ್ತಂತೆ. ಅವಾಗಿಂದ ಗುಮ್ಮಟಾಪುರ ಅಂತ ಊರ ಹೆಸರನ್ನ ಚೇಂಜ್ ಮಾಡಿ ಬಪ್ಪರೆ ಬಹದ್ದೂರ್ ಬಂಡ ಅಂತ ಊರ ಹೆಸರನ್ನ ಮರು ನಾಮಕರಣ ಮಾಡಿದ್ರೆ ಈ ಊರಿಗೆ. ಅದೇ ಈ ಊರಿನ ಒಂದು ವಿಶೇಷತೆ ಸ್ನೇಹಿತರೆ. ಬರೀ ಮುಂದೆ ಕೋಟೆ ಕಡೆ ಹೋಗೋಣ, ಅಲ್ಲಿಂದ ನಿಮ್ಗೆ ಏನಿದೆ ಅಂತ ತೋರಿಸ್ತೀನಿ, ಅದ್ರ ಮುಂದಿನ ಮಾಹಿತಿನ ಹಂಚ್ಕೊಳ್ಳೋಣ. ಸ್ನೇಹಿತರೆ ಇಲ್ಲೇನು ಕಾಣಿಸುತ್ತಲ್ಲ, ಇದು ನೆಲಮಾಳಿಗೆಯಲ್ಲಿರುವಂಥ ದೇವಸ್ಥಾನ. ಇದೇ ಬಹದ್ದೂರ್ ಬಂಡೆಯಲ್ಲಿರುವಂಥದ್ದು ಗಂಗಾಧರೇಶ್ವರ ದೇವಸ್ಥಾನ ಅಂತ ಇರುತ್ತೆ. ಇಲ್ಲಿ ಬಾವಿ ಇದೆ, ಅಲ್ಲಿ ದೇವಸ್ಥಾನ ಇದೆ. ಅದರಲ್ಲಿ ನಾವು ಬರಬೇಕಾಗಿರೋದು ಅಲ್ಲಿಂದ, ಬಟ್ ಅಲ್ಲಿ ಲಾಕ್ ಮಾಡಿದ್ದಾರೆ ಗೇಟ್ನ, ಹೋಗೋಕ್ಕಾಗಲ್ಲ. ಇದು ಗಂಗರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ಸ್ನೇಹಿತರೆ. ನೆಲಮಾಳಿಗೆಯಲ್ಲಿರುವಂಥದ್ದು ಶಿವನ ದೇವಸ್ಥಾನ. ಇದು ಗಂಗಾಧರೇಶ್ವರ ದೇವಸ್ಥಾನ ಅಂತಲೇ ಪ್ರಸಿದ್ಧಿ. ನೋಡ್ಬೋದು ಸ್ನೇಹಿತರೆ. ಸ್ನೇಹಿತರೆ ಬಹದ್ದೂರ್ ಬಂಡೆ ಕೋಟೆ ಬಂದಿದ್ದೀವಿ. ಕೋಟೆ ಮೇಲ್ಗಡೆ ಇದೆ, ಭದ್ರವಾಗಿರುವಂಥ ಕೋಟೆ ಅದು. ಆದ್ರೆ ಕೋಟೆಗೆ ಮೆಟ್ಲುಗಳು ಈ ಥರ ಇದೆ. ಬರೀ ಮತ್ತೆ ಏನು ಮಾಡಲ್ಲ, ಇದನ್ನೇ ಹತ್ಕೊಂಡು ಹೋಗೋಣ. ಬಂಡೆ ಕೆಳಗಿರುವಂತಹ ಆಂಜನೇಯ ಸ್ವಾಮಿಯವರು. ಜೈ ಶ್ರೀರಾಮ್. ಸ್ನೇಹಿತರೆ ಮೇಲಟ್ಟು ಹತ್ತಷ್ಟರಲ್ಲಿ ವಾಯ್ಸೆ ಹೋಯಿತು. ಕೋಟೆಯ ಮೊದಲ ದ್ವಾರ ಇದೆಲ್ಲ ಸೈನಿಕರಿಗೆ ಇದ್ದಂತಹ ಅಡಗು ತಾಣ ಅಂತಾರಲ್ಲ, ಆ ಥರದ ಮಹಾದ್ವಾರ ಇದೆ. ಮೊದಲನೇ ಸುತ್ತಿನ ಮೊದಲನೇ ಮಹಾದ್ವಾರ. ಅವಾಗಿನ ಸೈನಿಕರು ಇಲ್ಲೆಲ್ಲ ಔಟ್ ಕೂತ್ಕೊಂಡು ಆಕ್ರಮಣಕಾರರ ಮೇಲೆ ದಾಳಿ ಮಾಡ್ತಾ ಇದ್ರಂತೆ ಅನ್ನುವಂಥದ್ದು ಒಂದು ಹಳೆಯ ಮಾಹಿತಿ. ಬರ್ರಿ ಮುಂದೆ ಹೋಗೋಣ. ಇವಾಗ ಒಂದನೇ ಮಹಾದ್ವಾರನ ದಾಟ್ಕೊಂಡು ಮೇಲೆ ಬಂದಿದ್ದೀವಿ. ಇಲ್ಲಿ ಮೇಲ್ಗಡೆ ಎರಡನೇ ಮಹಾದ್ವಾರ ಇದೆ, ನೋಡ್ಕೊಳ್ಳಿ ಸ್ನೇಹಿತರಲ್ಲಿ ಕಾಣಿಸ್ತಿದೆ ನೋಡಿ.
ಎರಡನೇ ಸುತ್ತಿನ ಕೋಟೆಯ ಮಹಾದ್ವಾರ ಅಲ್ಲಿದೆ ನೋಡಿ, ದ್ವಾರ ಬಾಗಿಲು. ಬರ್ರಿ ಮುಂದೆ ಹೋಗೋಣ. ನೋಡ್ರಿ, ಆರ್ಕ್ ಟೈಪ್ ಅಲ್ಲಿ ಕಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆ ಹುಲಿ ಚಿಹ್ನೆ ಕಾಣ್ಬೋದು ನಿಮಗೆ. ಹುಲಿ ಚಿಹ್ನೆ ಗುರುತು ಮೇಲೆ ಹೊತ್ಕೊಂಡು ಬಂದಿದೆ. ದಣ್ಕೊಂಡಿದೆ, ವಡ ತಿನ್ನಂತಂದು ವಡ ಕೊಟ್ಟಿದ್ದೇನೆ ನನ್ನ ಫ್ರೆಂಡ್. ಬರ್ರಿ ತಿನ್ಕೊಂತ ಮೇಲೆ ಹೋಗೋಣ. ಎರಡನೇ ಸುತ್ತಿನ ಕೋಟೆಗೆ ಎರಡನೇ ದ್ವಾರ ಬಾಗಿಲಿದು. ಇಲ್ಲಿಂದ ಮೂರನೇ ಹಂತಕ್ಕೆ ಹೋಗೋಣ. ಕೋಟೆ ಮಾತ್ರ ಸುಭದ್ರವಾಗಿ ಕಟ್ಟಿದ್ದಾರೆ. ಆದ್ರೆ ಈ ಕೋಟೆ ನೋಡಕ್ಕೆ ಎರಡು ಕಣ್ಣು ಸಾಧ್ಯ ಸ್ನೇಹಿತರೆ. ಬರ್ರಿ, ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ ಮೇಲ್ಗಡೆ ಏನಿದೆ ಅಂತ. ಮೇಲ್ಗಡೆಯಿಂದ ನೋಡಿದ್ರೆ ಏನೋ ಇಂಡಿಯಾ ಮ್ಯಾಪ್ ಅರ್ಥ ಕಾಣಿಸುತ್ತೆ ಅಂತ ಹೇಳಿದ್ರು ಅಲ್ಲಿ ಇರ್ದವರು. ಅದನ್ನ ನೋಡಕ್ ಎಕ್ಸೈಟ್ ಆಗಿದ್ದೀನಿ. ಬರ್ರಿ ಹೋಗೋಣ. ಸ್ನೇಹಿತರೆ, ಎರಡು ಮಹಾದ್ವಾರನ ದಾಟ್ಕೊಂಡು ಮುಂದೆ ಬಂದಿದ್ದೀನಿ. ಇಲ್ಲ ನಿದ್ರಿಗೆ ಮೂರನೇ ಮಹಾದ್ವಾರ ಇದೆ. ಆದ್ರೆ ಆ ದ್ವಾರ ಬಾಗಿಲಕ್ಕೆ ಯಾರೋ ಕಂಟಿ ಇಟ್ಟಾರ, ಮುಳ್ಳು ಕಂಟಿನ. ನೋಡ್ರಿ ಎಷ್ಟು ಸಖತ್ತಾಗಿದೆ ಕೋಟೆ ಬಾಗಿಲು. ನೋಡಿ ಸ್ನೇಹಿತರೆ, ಇಲ್ಲಿ ಕಲರ್ ಪೇಂಟ್ ಟೈಪ್ ಕಾಣಿಸ್ತಿದೆ. ಇದೇನು ಅವಾಗಿಂದೋ ಈಗಿಂದೋ ಅರ್ಥ ಆಗ್ತಿಲ್ಲ, ಆದ್ರೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದು ಈ ದ್ವಾರ ಬಾಗಿಲಕ್ಕೆ ಒಂದು ಬಾಗಿಲನ್ನ ನಿರ್ಮಿಸ್ತಾ ಇದ್ರು ಅವಾಗ. ಆ ಬಾಗಿಲುಗಳಿಗೆ ಮೊದಲು ಈಗಿನ ತರ ಸಿಸ್ಟಮ್ ಇರ್ತಿದ್ದಿಲ್ಲ. ಈ ಬಾಗಿಲು ಇಲ್ಲಿ ಕೂರ್ತಿತ್ತು. ಇಲ್ಲಿ ಕೂತಾದ್ಮೇಲೆ ಬಾಗಿಲುಗಳು ಮುಚ್ಚೋಕೆ ತೆಗೋಕೆ ಅನುಕೂಲ ಆಗ್ತಿತ್ತು ಅವ್ರಿಗೆ. ಎಷ್ಟು ಮಸ್ತಾಗಿದೆ. ಮೂರನೇ ದ್ವಾರ ಬಾಗಿಲನ್ನ ದಾಟಿದ ತಕ್ಷಣನೇ ಕಾಣಿಸುತ್ತೆ ಇದು ಒಂದು ಹನುಮಪ್ಪನ ಗುಡಿ. ಆಂಜನೇಯ ದೇವರು ದೇವಸ್ಥಾನ ನಿರ್ಮಾಣ ಮಾಡಿದರೆ ಈಗಲೂ ಪೂಜೆ ಮಾಡ್ತಾರೆ ಇಲ್ಲಿ ಜನ. ಸ್ನೇಹಿತರೆ, ಈ ಕೋಟೆಯನ್ನು ನೋಡ್ತಿದ್ರಲ್ಲ, ಈ ಕೋಟೆ ಮೊದಲಿಗೆ ಬೆಳಗಾವಿಯ ಸುಬೇದಾರ್ ಬಾಜಿರಾಯ್ ಅನ್ನುವಂಥವ್ರು ಹಿಜ್ರಿ ಶಕ 1076ರಲ್ಲಿ ಕೋಟೆನ ಕಟ್ಟಕ್ಕೆ ಅಂತಾನೆ ಶುರು ಮಾಡ್ಕೊತಾರೆ. ಈ ಕೋಟೆನ ರಕ್ಷಣೆ ಮಾಡಕ್ಕೆ ಅಂತ ಇದ್ದಂತಹ ಒಬ್ಬ ರಾಜೂಜಿ ನಾಯ್ಕ್ ಅನ್ನುವಂಥವ್ರು ಮತ್ತು ಲಷ್ಕರಿ ನಾಯ್ಕ್ ಅನ್ನುವಂಥವ್ರು ಇಬ್ರು ಏನು ಮಾಡ್ತಾರೆ, ಅವ್ರ ಕುಲದೇವ್ರೊಬ್ರು ಇರ್ತದೆ, ಗೋಸಾಯಿ ಬಾಬಾ ಅಂತ. ಅವ್ರಿಗೋಸ್ಕರ, ದೇವ್ರಿಗೋಸ್ಕರ ಒಂದು ಕಟ್ಟೆನ ಕಟ್ಸಿರ್ತಾರೆ. ಅದ್ರ ಬಗ್ಗೆನೂ ಇಲ್ಲಿ ಸ್ಪಷ್ಟವಾದ ಒಂದು ಮಾಹಿತಿ ಇದೆ ಸ್ನೇಹಿತರೆ. ನೋಡಿ, ಇಲ್ಲಿಂದ ಕೊಪ್ಪಳ ಕೋಟೆ ಸ್ಪಷ್ಟವಾಗಿ ಕಾಣಿಸುತ್ತೆ ಸ್ನೇಹಿತರೆ. ಅದೆಲ್ಲ ಕೊಪ್ಪಳ ನಗರ. ಇದು ಬಹದ್ದೂರ್ ಬಂಡೆ ಗ್ರಾಮ. ಮೈಸೂರಿನ ಹೈದರ್ ಅಲಿ ಈ ಕೋಟೆನ ವಶಪಡಿಸಿಕೊಂಡು ಇದನ್ನ ಮತ್ತಷ್ಟು ವಿಸ್ತರಣೆ ಮಾಡಿ ಸುಭದ್ರಗೊಳಿಸ್ತಾನೆ. ಅದಾದ್ಮೇಲೆ ಅವನ ಮಗ ಟಿಪ್ಪು ಸುಲ್ತಾನ ಈ ಕೋಟೆನ ತಾನು ವಶ ಮಾಡ್ಕೋತಾನೆ. ಆ ಸಮಯದಲ್ಲಿ ಬ್ರಿಟಿಷರು ಟಿಪ್ಪು ಸುಲ್ತಾನ್ನಿಂದ ಈ ಕೋಟೆನ ಅವ್ರ ತೆಕ್ಕೆಗೆ ತಗೊಂತಾರ. ಹಮ್ಮಿಗೆ ಕೆಂಚಪ್ಪ ದೇಸಾಯಿ ಅವರ ಆರ್ಡರ್ ಪ್ರಕಾರ ಅವ್ರ ಸಹೋದರ ಏನಿರ್ತಾರೆ ಈ ಕೋಟೆನ ವಶಪಡಿಸ್ಕೋತಾರೆ. ಸ್ನೇಹಿತರೆ, ಇದೊಂದು ಚಿಕ್ಕ ಬಾಗಿಲೈತಿ. ಈ ಯುದ್ಧ ಆಗುವಂತ ಸಂದರ್ಭದಲ್ಲಿ, ಯಾರು ಆಕ್ರಮಣಕಾರರು ಬಂದಂತ ಸಂದರ್ಭದಲ್ಲಿ ಇಲ್ಲಿಂದ ಸೈನಿಕರು ಓಡಾಡ್ತಿರ್ತಾರೆ ಮತ್ತೆ ಆಕ್ರಮಣ ಮಾಡ್ತಿರ್ತಾರೆ. 4ನೇ ಮುಖ್ಯ ದ್ವಾರ ಬಾಗಿಲು ಆ ಕಡೆ ಇದೆ ಸ್ನೇಹಿತರೆ. ಈ 4ನೇ ಬಾಗಿಲು ಏನಿದೆ ಅಲ್ಲ ಸ್ನೇಹಿತರೆ, 4ನೇ ಬಾಗಿಲನ್ನ ಇಲ್ಲಿ ರುದ್ರಣ್ಣ ಮತ್ತೆ ಬಸವಣ್ಣ ಅನ್ನುವಂಥವ್ರು ಇಬ್ರು ಇದ್ರು, ದಳವಾಯಿಗಳು. ಆ ದಳವಾಯಿಗಳು ಈ 4ನೇ ಬಾಗಿಲನ್ನ ಕಟ್ಸಿದ್ರು ಅನ್ನುವಂಥದ್ದೇ ಒಂದು ಮಾಹಿತಿ. ಸ್ನೇಹಿತರೆ ನೋಡಿ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಉರ್ದು ಅಕ್ಷರಗಳು. ಇದು ಟಿಪ್ಪು ಸುಲ್ತಾನ ರಚಿಸಿದಂತಹ ಒಂದು ಶಿಲಾಶಾಸನ ಆಗಿದೆ ಸ್ನೇಹಿತರೆ. ಹಿಂದೆ ತಂದ್ಕೊಂಡು ಮೇಲೋಗೋಣ. ನಿಮಗೆ ಮೇಲ್ಗಡೆ ಕೋಟೆ ಮಾತ್ರ ಅಸಲಿ ಆಗಿದೆ ಕೋಟೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಬರುವಂತಹ ಪೀಳಿಗೆ, ನಮ್ಮ ಯುವಕರು ಏನಿದ್ದಾರೆ ಬರೀ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಅದರಲ್ಲೇ ಮುಳುಗೋಗ್ತಿದ್ದಾರೆ ಜನ. ಬರ್ರಿ ನಮ್ಮ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳ್ಕೊಡ್ರಿ ಜನಗಳೇ. ನಾನು ಇಷ್ಟು ಹೇಳ್ತೀನಿ, ಸ್ವಲ್ಪ ತಿಂಡಿ ತಿನ್ಕೊಂಡು ಮೇಲೋಗೋಣ.